ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾದಾಟ ವಿಚಾರ ದಿನಕ್ಕೊಂದು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಇದು ಕಾರ್ಯಕರ್ತರಲ್ಲೂ ಸಹ ಗೊಂದಲ ಸೃಷ್ಟಿಸಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವರು ಶಾಸಕರಾದಂಥ ತನ್ವೀರ್ ಸೇಠ್ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರತಿನಿತ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಏನಾಗ್ತಾ ಇದೆ? ನಾವು ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿರುವಂತಹ ಕುತೂಹಲ ಏನಿದೆ ಅದು ರಾಜ್ಯ ಕಾಂಗ್ರೆಸ್ನಲ್ಲಿ ಅಥವಾ ಸರ್ಕಾರದಲ್ಲಿ ನಡೀತಾ ಇಲ್ಲ. ಯಾವುದೇ ಕುರ್ಚಿ ಅಂತೂ ಖಾಲಿ ಇಲ್ಲ. ಖಾಲಿ ಇದ್ದಾಗ ಪೈಪೋಟಿ ನಡೆಸುವಂಥದ್ದು ಸಹಜ. ಆ ಕಾರಣಕ್ಕಾಗಿ ಈ ಹಿಂದೆಯಿಂದ ನಡ್ಕೊಂಡು ಬಂದಿರುವಂಥದ್ದು ಏನೋ ಅಧಿಕಾರ ಹಸ್ತಾಂತರ ಮಾಡಬೇಕು, ಮಾತು ನಡೆದಿದೆ, ಆ ಮಾತು ತಕ್ಕಂತೆ ನಡ್ಕೋಬೇಕು ಅನ್ನೋ ಅನೇಕ ವಿಚಾರಗಳು ಮಾಧ್ಯಮದ ಮೂಲಕ ನಾವೇನು ನೋಡಿದ್ದೇವೆ. ಆ ಕಾರಣಕ್ಕಾಗಿ ನಾನು ವರಿಷ್ಠರಿಗೆ ಭಾಳ ಸ್ಪಷ್ಟವಾಗಿ ನನ್ನ ಮನವಿಯನ್ನು ಮಾಡಿಕೊಂಡಿದ್ದೇನೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ, ಹಸ್ತಾಂತರ ಮಾಡುವಂಥ ವಿಚಾರದಲ್ಲಿ ಯಾರ ಹತ್ರನೂ ಚರ್ಚೆ ಆಗಿರಲಿಲ್ಲ. ಅದು ಯಾವಾಗ ಆಯಿತು, ಯಾರ ಮುಂದೆ ಆಯಿತು, ಯಾಕಾಯಿತು, ಆಗಿದ್ರೆ ಅದು ಯಾಕೆ ಅನುಷ್ಠಾನ ಆಗ್ತಾಯಿಲ್ಲ ಅನ್ನೋದು ವರಿಷ್ಠರು ಹೇಳಬೇಕು. ಇದರ ಜೊತೆಗೆ ಎಷ್ಟು ವಿಳಂಬ ಆಗ್ತಾಯಿದೆ ಅಷ್ಟು ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಮುಜುಗರ ಆಗುವಂಥ ಕೆಲಸ ಆಗ್ತಾಯಿದೆ. ಸೊ ಇವತ್ತು ಭಾಳ ನೇರವಾಗಿ ನಾನು ಹೇಳುವಂಥದ್ದು, ಇವತ್ತೇನೋ ಗುಂಪುಗಳು ಸೇರ್ತಾ ಇರುವಂಥದ್ದು, ಪ್ರಥಮ ಬಾರಿ ಗೆದ್ದಂಥ ಶಾಸಕರು ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇರುವಂಥದ್ದು, ಕೇಳುವಂಥದ್ದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಆದರೆ ಕುರ್ಚಿ ಖಾಲಿ ಇರಬೇಕು. ಈಗ ರಾಜ್ಯ ಸರ್ಕಾರ 2.25 ವರ್ಷ ಪೂರೈಸಿದೆ. ನಾವು ಈ ಹಿಂದೆ ಕೊಟ್ಟಂಥ ಮಾತು ಎಷ್ಟು ಪ್ರಮಾಣದಲ್ಲಿ ನಾವು ಪೂರೈಸಿದ್ದೇವೆ. ಅಪಸ್ವರ ನಮ್ಮ ಕಾರ್ಯಕ್ರಮದ ವಿರುದ್ಧ ನಮ್ಮ ಶಾಸಕರೇ ಹೇಳ್ತಾ ಇರುವಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನು ನಿರ್ಧಾರ ಇವತ್ತು ಒಂದು ಪಕ್ಷವಾಗಿ, ಸರ್ಕಾರ ಬರುತ್ತೆ ಹೋಗುತ್ತೆ, ಆದರೆ ಪಕ್ಷ ಶಾಶ್ವತವಾಗಿ ಉಳಿಯುವಂಥದ್ದು, ಪಕ್ಷದಿಂದ ಸರ್ಕಾರ ಇರುವಂಥದ್ದು. ಸೊ ಆ ಕಾರಣದಿಂದ ಪಕ್ಷದ ವರಿಷ್ಠರು ತತ್ಕ್ಷಣ ಮಧ್ಯಪ್ರವೇಶ ಮಾಡಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕಾಗುತ್ತೆ. ಈ ಹಿಂದೆನೂ ನಾನು ಹೇಳಿದ್ದೆ. ಯಾಕಂದರೆ ಯಾವಾಗ ವಿಕೋಪಕ್ಕೆ ಹೋಗುತ್ತೆ ಅದಾದಮೇಲೆ ಹಾನಿ ಆಗುತ್ತೆ ವಿನಃ ಅದನ್ನು ಮತ್ತೆ ನಾನು ಸರಿ ಮಾಡ್ಕೋತೀನಿ ಅನ್ನೋದಲ್ಲ. ಮನಸ್ಸು ಮುರಿಯುವಂಥ ಕೆಲಸ ಆಗಬಾರ್ದು. ನಮ್ಮ ಮುಂದೆ ಈ ರಾಜ್ಯದ ಜನರಿಗೆ ಕೊಟ್ಟಂತಹ ವಾಗ್ದಾನ ಏನಿದೆ ಅದನ್ನು ಪೂರೈಸುವಂತಹ ಕಾರ್ಯಕ್ರಮಗಳು ಕೊಡಬೇಕಾಗಿರುವಂಥದ್ದು ನಮ್ಮ ಮೇಲೆ ಜವಾಬ್ದಾರಿ. ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಗೊಂದಲ ಬಗೆಹರಿಸಿಲ್ಲ ಅಂದರೆ ರಾಜ್ಯ ಕಾಂಗ್ರೆಸ್ ಪರಿಸ್ಥಿತಿ ಏನಾಗ್ಬೋದು? ಸೀನಿಯರ್ ಹೌದು, ಪಕ್ಷಕ್ಕೇನು ಡ್ಯಾಮೇಜ್ ಆಗದೆ ಇರ್ಬೋದು. ಅಧಿಕಾರ ಇವತ್ತೇನು ನಡೀತಾ ಇದೆ ಇದೂ ಎಷ್ಟು 5 ವರ್ಷದ ಅವಧಿಗೆ ಅಧಿಕಾರ ಇರುವಂಥದ್ದು. ಆದರೆ ರಾಜ್ಯದ ಜನರ ಮುಂದೆ ಮತ್ತೆ ನಮಗೆ ಕ್ಷಮೆ ಸಿಕ್ಕುವಂಥದ್ದು ಕಷ್ಟ ಆಗುತ್ತೆ, ಮನ್ನಣೆ ಸಿಗಲ್ಲ ಮುಂದೆ ಅಂತ. ಆ ಕಾರಣಕ್ಕಾಗಿ ನಾವು ಈಗಾಗಲೇ 3 ವರ್ಷ ಪೂರೈಸಿದ ಮೇಲೆ ಮತ್ತೆ ನಾವು ಚುನಾವಣೆ ಮೋಡ್ಗೆ ಹೋಗಲೇಬೇಕು. 2 ವರ್ಷದಲ್ಲಿ ಮತ್ತೆ ನಮ್ಮ ಚುನಾವಣೆ ಕಾರ್ಯಕ್ರಮಗಳಲ್ಲೇ ಕೊಡಬೇಕಾಗಿರೋದು ಇದೆಲ್ಲ ಇರುತ್ತೆ. ಇದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಆಗಿರೋದ್ರಿಂದ ಇವತ್ತು ನಿಷ್ಠೆ ಮತ್ತು ಅಧಿಕಾರದ ಆಸೆ ಈ ಎರಡರಲ್ಲಿ ತೋಲನೆ ಮಾಡಿದಂತಹ ಸಂದರ್ಭದಲ್ಲಿ ಪಕ್ಷ ಕಟ್ಟುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ. ಅದನ್ನು ಮಾಡ್ಕೊಂಡು ಹೋಗುವಂಥದ್ದಕ್ಕೆ ನಾವು ಮುಂದಾಗಬೇಕು. ತಾವು ಹೇಳ್ದಂತೆ ಈಗಾಗಲೇ ಒಬ್ಬರ ಮುಖ ಒಬ್ಬ ನೋಡೋಕ್ಕಾಗದಿರೋಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆಯಾ ಅಂತ ತಾವು ಹೇಳ್ದಂಗೆ ಇಂಥ ಮನಸ್ಥಿತಿಗಳು ಬಂದ್ಬಿಡ್ತದೆ ಹೈಕಮಾಂಡ್ ಪ್ರವೇಶಿಸಿಲ್ಲ ಅಂದರೆ ಅಂತ? ಇಲ್ಲ, ಅಂಥದ್ದು ಏನಿಲ್ಲ. ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಆಗ್ತಾಯಿದೆ. ಬಹುಶಃ ಮಾಧ್ಯಮ ಬಂದ ತಕ್ಷಣ ನಿಮ್ಮ ಕ್ಯಾಮ್ರಾ ಮುಂದೆ ಅದು ಏನೇನೋ ಆಗುತ್ತೆ. ಸೊ ಈ ರೀತಿಯಲ್ಲೂ ಅನೇಕ ವಿಚಾರಗಳಿದೆ. ಸೊ ಇದನ್ನು ಮನೆಯ ವಿಚಾರ ಮನೆ ಒಳಗೆ ನಾವು ಬಗೆಹರಿಸ್ಕೋತೀವಿ, ಬಹಿರಂಗವಾಗಿ ಬೇಡ ಅಂತ ನನ್ನ ಮನವಿ.